ಜೂನ್ 18ರಂದು 2026ರ ಗುರು ಪುಷ್ಯ ಯೋಗ ಮನೆಯಲ್ಲಿ ಮಾಡುವ ಪೂಜೆ ವಿಧಾನ. 2026ರ ಜೂನ್ 18ರಂದು ಗುರುವಾರ ಗುರುಪುಷ್ಯ ಯೋಗದ ಅಥವಾ ನಕ್ಷತ್ರದ ದಿನ ಇರಲಿದೆ. ಈ ದಿನದಂದು ದೇವರ ಪೂಜೆಯನ್ನು ಮಾಡುವುದು ವಿಶೇಷ ಪ್ರಯೋಜನಗಳನ್ನು ತಂದುಕೊಡುವುದು. 2026ರ ಗುರು ಪುಷ್ಯ ಯೋಗದ ದಿನದಂದು ನಾವು ಮನೆಯಲ್ಲೇ ಪೂಜೆಯನ್ನು ಮಾಡುವುದು ಹೇಗೆ? 2026ರ ಗುರುಪುಷ್ಯ ಯೋಗದ ದಿನ ಈ ಕೆಲಸಗಳನ್ನು ಮಾಡಿ. ಗುರು ಪುಷ್ಯ ಯೋಗವು ಶಾಸ್ತ್ರದಲ್ಲಿನ ಅತ್ಯಂತ ಶುಭ ಸಮಯವಾಗಿದೆ. ದೈವಿಕ ಬೆಂಬಲದೊಂದಿಗೆ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಈ ದಿನವು ಅತ್ಯಂತ ಮಹತ್ವದ ದಿನವಾಗಿದೆ. 2026ರ ಗುರು ಪುಷ್ಯ ನಕ್ಷತ್ರ ಅಥವಾ ಗುರು ಪುಷ್ಯ ಯೋಗವು ಜೂನ್ 18ರಂದು ಗುರುವಾರದ ದಿನದಂದು ಬಂದಿದೆ. ಈ ದಿನದಂದು ಅನೇಕ ಜನರು ಪ್ರಮುಖ ಹಣಕಾಸಿನ ಕಾರ್ಯಗಳನ್ನು ಪ್ರಾರಂಭಿಸುತ್ತಾರೆ, ಆಧ್ಯಾತ್ಮಿಕ ಅಭ್ಯಾಸಗಳನ್ನು ತೆಗೆದುಕೊಳ್ಳುತ್ತಾರೆ, ದೀರ್ಘಕಾಲೀನ ಲಾಭವನ್ನು ನೀಡುವಂತಹ ಹೂಡಿಕೆಯನ್ನು ಮಾಡಲು ಬಯಸುತ್ತಾರೆ. ಯಾಕೆಂದರೆ ಈ ದಿನದಂದು ಮಾಡುವ ಈ ಕೆಲಸಗಳು ನಿಮಗೆ ಸಕಾರಾತ್ಮಕ ಫಲಿತಾಂಶವನ್ನು ತಂದುಕೊಡುತ್ತದೆ. ಆ ಕೆಲಸಗಳಲ್ಲಿ ಎದುರಾಗುವಂತಹ ಎಲ್ಲ ಅಡೆತಡೆಗಳಿಂದ ಮುಕ್ತಿಯನ್ನು ನೀಡುತ್ತದೆ ಎನ್ನುವ ನಂಬಿಕೆಯಿದೆ. 2026ರ ಗುರು ಪುಷ್ಯ ನಕ್ಷತ್ರದ ಅಥವಾ ಯೋಗದ ದಿನದಂದು ನೀವು ಪ್ರಮುಖ ಕೆಲಸಗಳನ್ನು ಮಾಡುವುದರಿಂದ ಅದು ನಿಮಗೆ ದುಪ್ಪಟ್ಟು ಲಾಭವನ್ನು ತಂದುಕೊಡುವುದು. ಆದರೆ ಸರಿಯಾದ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಪ್ರಾರಂಭಿಸುವುದು ತುಂಬಾ ಉತ್ತಮ. 2026ರ ಗುರು ಪುಷ್ಯ ಯೋಗ ಅಥವಾ ನಕ್ಷತ್ರದ ಶುಭ ಸಮಯವು ಜೂನ್ 18ರಂದು ಗುರುವಾರ ಮುಂಜಾನೆ 5:23ರಿಂದ ಪ್ರಾರಂಭವಾಗಿ ಬೆಳಗ್ಗೆ 11:33ಕ್ಕೆ ಮುಕ್ತಾಯಗೊಳ್ಳುವುದು. 2026ರ ಗುರು ಪುಷ್ಯ ನಕ್ಷತ್ರದ ಸಮಯದಲ್ಲಿ ಮಾಡುವಂತಹ ಪೂಜೆಯು ಹೆಚ್ಚು ಪ್ರಯೋಜನಕಾರಿಯಾಗಿದೆ. 2026ರ ಗುರು ಪುಷ್ಯ ನಕ್ಷತ್ರ ಅಥವಾ ಯೋಗದ ದಿನದಂದು ನೀವು ಪೂಜೆಯನ್ನು ಹೇಗೆ ಮಾಡಬೇಕೆಂಬುದನ್ನು ಇಲ್ಲಿ ತಿಳಿದುಕೊಳ್ಳಬಹುದು. 2026ರ ಗುರು ಪುಷ್ಯ ನಕ್ಷತ್ರದ ದಿನದಂದು ಪೂಜೆ ಮಾಡುವ ವಿಧಾನ ತಿಳಿಯಿರಿ. 2026ರ ಗುರು ಪುಷ್ಯ ಯೋಗವು ಶುಭ ಫಲಿತಾಂಶಗಳನ್ನು ನೀಡುವಂತಹ ಯೋಗವಾಗಿದೆ ಎನ್ನುವ ನಂಬಿಕೆಯಿದೆ. ಈ ದಿನದಂದು ನೀವು ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕು. ದಿನವನ್ನು ಹೀಗೆ ಪ್ರಾರಂಭಿಸಿ. 2026ರ ಗುರು ಪುಷ್ಯ ಯೋಗದ ದಿನದಂದು ಮೊದಲು ನಿಮ್ಮ ದೈಹಿಕ ಶುದ್ಧತೆಗೆ ಆದ್ಯತೆಯನ್ನು ನೀಡಬೇಕು. ಈ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಬೇಕು. ಇದಾದ ನಂತರ ನಿಮ್ಮ ಮನೆಯನ್ನು, ನೀವು ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಣಗೊಳಿಸಿ. ಈ ದೀಪವನ್ನು ಹಚ್ಚಿಡಿ. ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ದೇವರ ಮುಂದೆ ದೀಪವನ್ನು ಹಚ್ಚಿಡಿ. ಇದು ನಿಮ್ಮ ಮನೆಗೆ ಸಕಾರಾತ್ಮಕ ಕಂಪನವನ್ನು ಅಥವಾ ಧನಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ. ಈ ದಿನ ನೀವು ತುಪ್ಪದ ದೀಪವನ್ನು ಹಚ್ಚಿಡುವುದು ಅತ್ಯಂತ ಫಲದಾಯಕವಾಗಿರುತ್ತದೆ. ಈ ದೇವರನ್ನು ಪೂಜಿಸಿ. 2026ರ ಗುರು ಪುಷ್ಯ ಯೋಗವು ಗುರುವಾರದ ದಿನದಂದು ಬಂದಿರುವುದರಿಂದ ಈ ದಿನದಂದು ನೀವು ವಿಷ್ಣು ದೇವನನ್ನು ಪೂಜಿಸಬೇಕು. ಈ ದಿನ ಕೇವಲ ವಿಷ್ಣು ದೇವನನ್ನು ಪೂಜಿಸಿದರೆ ಸಾಲದು, ವಿಷ್ಣುವಿನೊಂದಿಗೆ ಲಕ್ಷ್ಮೀದೇವಿಯನ್ನು ಕೂಡ ಪೂಜಿಸಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. 2026ರ ಗುರು ಪುಷ್ಯ ಯೋಗದ ಅಥವಾ ನಕ್ಷತ್ರದ ದಿನದಂದು ಲಕ್ಷ್ಮೀನಾರಾಯಣರನ್ನು ಪೂಜಿಸುವುದರಿಂದ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿ ದೊರೆಯುತ್ತದೆ. ಈ ಮಂತ್ರಗಳನ್ನು ಪಠಿಸಿ. 2026ರ ಗುರು ಪುಷ್ಯ ಯೋಗದ ಅಥವಾ 2026ರ ಗುರು ಪುಷ್ಯ ನಕ್ಷತ್ರದ ದಿನದಂದು ಗುರುವಿಗೆ ಸಂಬಂಧಿಸಿದ ಹಾಗೂ ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಬೇಕು. ಇದರೊಂದಿಗೆ ವಿಷ್ಣು ಸಹಸ್ರನಾಮವನ್ನು ಕೂಡ ಪಠಿಸಬೇಕು. ಇದಲ್ಲದೆ ಮಾನಸಿಕ ಸಮತೋಲನ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಧ್ಯಾನ ಅಥವಾ ಪವಿತ್ರ ಗ್ರಂಥಗಳನ್ನು ಓದುವ ಅಭ್ಯಾಸಗಳನ್ನು ಮಾಡಿಕೊಳ್ಳಿ. 2026ರ ಗುರು ಪುಷ್ಯ ನಕ್ಷತ್ರದ ದಿನದಂದು ಈ ಕೆಲಸಗಳನ್ನು ಮಾಡಿ. ವಿಷ್ಣು ಹಾಗೂ ಗುರು ಹಳದಿ ಬಣ್ಣದೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮತ್ತು ಈ ದಿನ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನು ವಿಷ್ಣುವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಈ ಶುಭ ದಿನದಂದು ಬಾಳೆ ಗಿಡವನ್ನು ಪೂಜಿಸಬೇಕು. ವಿಷ್ಣುದೇವನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಅರಿಶಿಣ, ಹಳದಿ ಬಣ್ಣದ ಬೇಳೆಯನ್ನು ಮತ್ತು ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡಿ. 2026ರ ಗುರು ಪುಷ್ಯ ಯೋಗದ ಅಥವಾ 2026ರ ಗುರು ಪುಷ್ಯ ನಕ್ಷತ್ರದ ದಿನದಂದು ಈ ನಿಯಮಗಳ ಪ್ರಕಾರ ಪೂಜೆಯನ್ನು ಮಾಡುವುದರಿಂದ ಅದರ ಉದ್ದೇಶಕ್ಕೆ ದೊರೆಯಬೇಕಾದ ಫಲವು ದುಪ್ಪಟ್ಟಾಗುವುದು. ಈ ದಿನ ಮಾಡುವ ಪೂಜೆ, ಪುನಸ್ಕಾರಗಳು, ಮಂತ್ರಗಳ ಪಠಣವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಉತ್ತಮ ಬದಲಾವಣೆಗಳನ್ನು ತರುವುದು ಎನ್ನುವ ನಂಬಿಕೆಯಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.